ಏಲಿಯ ಪ್ರವಾಚಕನ್ ಹೇಳ್ತಾ ಇದೆ, ನೀ ಹೋಗಿ ಫಸ್ಟ್ ನನಗೆ ಮಾಡ್ಕೊಂಡ್ ಬಾ. ಅವನ್ ಮಾತಕ್ಕೆ ವಿಧೇಯಳಾಗಿ ಅವಳಿಗೆ ಹೋಗಿ ರೊಟ್ಟಿ ಮಾಡಿ ಒಂದು ಚೆಂಬು ನೀರು ತಂದ ಇವನಿಗೆ ಕೊಟ್ಟು ತಿರುಗಿ ಹೋಗುವಾಗ ಒಂದು ಯೋಧನೆ ಮಾಡಿ ನೋಡು. ಆ ಭರಣಿಯಲ್ಲಿ ಆ ಪಾತ್ರ ಒಳಗೆ ಇಟ್ಟು ಬುಕ್ಕೆ ಆಗಿ ಬರ್ತಾ ಇದೆ. ಎಣ್ಣೆ ಪಾತ್ರ ಒಳಗೆ ಎಣ್ಣೆ ಮೊಗೆಯಲ್ಲಿ ಎಣ್ಣೆ ಹಿಂಗೆ ಬುಕ್ಕೆ ಆಗಿ ಬರ್ತಾ ಇದೆ. ಮಕ್ಕಳೇ, ನಮ್ಮ ದೇವರು ಯಾರ? ನೀ ಒಬ್ಬಳೇ ದೇವರನ್ನೇ ಕಂಡುಕೊಂಡಿದೆ, ಬೇರೆ ಯಾರು ಕಂಡುಕೊಂಡಿಲ್ಲ. ನಾನು ಒಬ್ಬನೇ ದೇವರನ್ನೇ ಕಂಡುಕೊಂಡಿದೆ, ಬೇರೆ ಯಾರು ಕಂಡುಕೊಂಡಿಲ್ಲ. ನೀ ಯೋಜನೆ ಮಾಡಬೇಡ. ನಮ್ಮ ದೇವರು ನಮ್ಮ ಜೊತೆಯಲ್ಲಿ ಇದೆಯೇ. ನೀ ದೇವರನ್ನೇ ಪ್ರೀತಿ ಮಾಡೋಣ ഒരു വ്യക്തിയും ದೇವರನ್ನೇ ಆರಾಧನೆ ಮಾಡೋಣ ഒരു ವ್ಯಕ್ತಿ ಆണെങ്കിൽ ನಿನ್ನೆ ದೇವರ ಎಲ್ಲಾ ವಿಧದಲ್ಲಿ ಆತ್ಮೀಯವಾಗಿ ಭೌಮ್ಯವಾಗಿ ದೇವರು ನಿನ್ನೆ ಆಶೀರ್ವಾದ ಮಾಡ್ತತೆ. 100% ನಿನ್ನೆ ದೇವರ ಆಶೀರ್ವಾದ ಮಾಡ್ತತೆ. ನೀ ದೇವರ ಸನ್ನಿಧಿಯಲ್ಲಿ ನೀ ಏನ್ ಮಾಡ್ಬೇಕು? ಅಳುತ್ತು ಗೋಳಾಡಿ ಪ್ರಾರ್ಥನೆ ಮಾಡಬೇಕು. ಇಡಬಿಡದೆ ಪ್ರಾರ್ಥನೆ ಮಾಡುವುದನ್ನ ಹೇಳಿರಿದ್ದೇನೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುವುದನ್ನ ಹೇಳಿರಿದ್ದೇನೆ. ഏലിയാവിനെ പോലെ ನಾವು ആരാണ്? സമസ്വഭാവമുള്ളവരാണ്. സമസ്വഭാവമുള്ളവർ. നീ മനസ്സ് ಬಂದಾಗ ಜೀವಿಸಿ ನೀ ಪ್ರಾರ್ಥನೆ ಮಾಡಿದ ನಿನ್ನ ಪ್ರಾರ್ಥನೆ ದೇವರಿಗೆ ಕೇಳೋದಿಲ್ಲ. ನೀ ದೇವರಿಗೆ ಮೆಚ್ಚುಗಾಗಿ ಜೀವಿಸಬೇಕು, ಪರಿಶುದ್ಧವಾಗಿ ಜೀವಿಸಬೇಕು. ಪರಿಶುದ್ಧನಾಯ ದೇವರ ಹತ್ರ ಪರಿಶುದ್ಧತೆಯೋടെ ನೀ ಜೀವಿಸಿದೆ ಮಾತ್ರಮೇ ದೇವರು ನಿನಗೆ ಆಶೀರ್ವಾದ ಮಾಡ್ತತೆ. ದೇವರು ನಿನಗೆ ನಿನ್ನ ಪ್ರಾರ್ಥನೆ ಕೇಳಬೇಕು. ನೀ ಪರಿಶುದ್ಧವಾಗಿ ಜೀವಿಸಬೇಕು. ಆಮೇಲೆ ಆ 3 ವರ್ಷ ಕಾಲ ಅವಳು ಮನೆಯಲ್ಲಿ ನೆಂಟರುಗಳೇ ಕೊಂಡು ತುಂಬಿ ಬಿಟ್ಟು, ಅಯ್ಯೋ ನಮಗ ಏನುವಿಲ್ಲ ಮಕ್ಕಳೇ, ഒരു ನೆಂಟರುಗಳಿಲ್ಲ, ഒരു ಸ್ನೇಹಿತರುವಿಲ್ಲ, ಯಾರುವಿಲ್ಲ. ಯಾಕಂದ್ರೆ ಸ್ವಂತ ರಿಲೇಷನ್ ಬೋಲು ಹೇಳ್ತತೆ, ನನಗೆ ಗೊತ್ತಿಲ್ಲ ಅವರು ಯಾರನ್ನು ಗೊತ್ತಿಲ್ಲ ಅಂತ ಹೇಳ್ತತೆ. ನಿನಕ್ಕೆ ಇದೆಯೋ, ನಿನಕ್ಕೆ ದುಡ್ಡಿದೆಯಾ, ನಿನ್ನ ಮನೆಯಲ್ಲಿ ಎಲ್ಲ ಇದೆಯೋ? ಇವಳು ಮನೆಯಲ್ಲಿ ಏನಿದೆ? ಇಟ್ಟು ಬುಗ್ಗೆ ಆಗಿ ಬರ್ತಾ ಇದೆ ಪಾತ್ರ ಒಳಗೆ, ಎಣ್ಣೆ ಬುಗ್ಗೆ ಆಗಿ ಬರ್ತಾ ಇದೆ. ಎಲ್ಲಾ ರಿಲೇಷನ್ಸ್, ಎಲ್ಲ ಜನಗಳು ಅವ್ರ ಮನೆಯಲ್ಲಿ ತುಂಬಿಬಿಟ್ಟು. ಪ್ರಿಯ ಮಕ್ಕಳೇ, ವಚನವು ಪರಿಶುದ್ಧಾತ್ಮನ ಅಭಿಷೇಕವು ಇದೆಯಲ್ಲಿ ಜನಗಳು ಏನ್ ಮಾಡ್ತತೆ? ಹುಡುಕಿ ಬರ್ತತೆ. ಅದನಿಕಾണ് ഞാൻ നിനക്ക് ಹೇಳ್ತದೆ, ಪರಿಶುದ್ಧಾತ್ಮನ ಅಭಿಷೇಕ ಹೊಂದಬೇಕು. ವಾಕ್ಯ ನನ್ನಲ್ಲಿಯೂ ನಾನು ದೇವರಲ್ಲಿ ವಾಸ ಮಾಡಬೇಕು. ಹಾಗೆ ನಾವು ವಾಸ ಮಾಡಿದಾಗ ನಮ್ಮೆ ಹುಡುಕಿ ಜನ ಬರ್ತತೆ ಮಕ್ಕಳೇ. ನಾವು ಮೊನ್ನೆ ಶುಕ್ರವಾರ ರಾತ್ರಿ ಕಾಟೇಜ್ ಮೀಟಿಂಗ್ ಮುಗಿಸಿ ಬರುವಾಗ 10 ಗಂಟೆಯೊಳವಾಯ್ತು. ಬರುವಾಗ ಮನೆಯಲ್ಲಿ ಜನ ಹುಡುಕಿ ಬಂದು ಕುಂದಿರ್ತಾ ಇದೆ. ಯಾಕೆ? ಮಾಟಮಂದ್ರ ಶಕ್ತಿಯಲ್ಲಿ ಸೈತಾನ್ ಆ ತಾಯಿ ಹಾಳು ಮಾಡಿ ಇಟ್ಟಿರಿക്കുകയാണ്. ನಿದ್ರೆ ಇಲ್ಲ, ಊಟ ಇಲ್ಲ, ಬಹಳ ಕಷ್ಟಪಡ್ತಾ ಇದೆ. ನಾವು ಆ ದೇವರ ಸನ್ನಿಧಿಯಲ್ಲಿ ಒಳಗಡೆ ಬಂದಾಗ ನಮ್ಮ ಮನೆಯವರು ಅವರಿಗೆ ಪ್ರಾರ್ಥನೆ ಮಾಡಿ ಒಂದು ಸಾರಿ ಹೋಯ್ತು ಒಂದು ಹೇಳ್ತಾ ಇದೆ. ನಾನು ಒಳಗೆ ಕಾಲಿಟ್ಟಿಲ್ಲ. ಅಯ್ಯೋ, ನಮ್ಮ ಈ ಹಳ್ಳಿಕಾರೆಲ್ಲ ಹೆಂಗೆಂದು ಹೇಳಿದಾಲೆ 7 ಗಂಟೆ ಅವಡೆ ಮಲಗುತ್ತೆ. ನಮ್ಮ ಈ ಕಾಂಪೌಂಡ್ ನಲ್ಲಿ ಇರ್ಕಿನವರೆಲ್ಲ ಮಲಗಿದು. ಈ ತಾಯಿದಿ ಕಿರ್ಚಾಡ್ಸ ಕೇಳ್ಕೊಂಡು ಕಾಂಪೌಂಡ್ ನಲ್ಲಿ ಇರಿದವರೆಲ್ಲ ಎದುರು ಬಿಟ್ಟು, ಎಲ್ಲ ಮನೆಯಲ್ಲಿ ಜನಗಳ ಎಂದು ಕುಂದು ಬಿಟ್ಟು, ನಮ್ಮ ಮನೆಯಲ್ಲಿ ಏನೋ ಆಗಿಬಿಟ್ಟು ಏನೋ ಅನ್ನು ಹಾಗೆ ಏನ್ ಕಿರ್ಚಾಡಿಚೆ എന്ന് പറഞ്ഞ ಏನ್ ಕಿರ್ಚಾಡಿಚೆ. ಮಕ್ಕಳೇ, ದೇವರು ನಿನ್ನಲ್ಲಿ ವಾಸ ಮಾಡ್ತಾ ಇದೆಯಲ್ಲ, ದೇವರ ಆತ್ಮ ನಿನ್ನಲ್ಲಿ ವಾಸ ಮಾಡ್ತಾ ಇದೆಯಲ್ಲ. ನಿನ್ನೆ ಹುಡುಕಿ ನಿನ್ನ ಕುಟುಂಬವನ್ನೇ ಹುಡುಕಿ, ನಿನ್ನ ಸಭೆ ಹುಡುಕಿ ಜನ ಬರ್ತತೆ. ಅದಕ್ಕೆ ನಮ್ಮಲ್ಲಿ ಏನಿರಬೇಕು? ಪರಿಶುದ್ಧಾತ್ಮ ಇರಬೇಕು, ಪರಿಶುದ್ಧಾತ್ಮನ ಶಕ್ತಿ ಇರಬೇಕು, ಪರಿಶುದ್ಧಾತ್ಮನ ಪ್ರಾರ್ಥನಾ ಶಕ್ತಿ ಇರಬೇಕು. ಯಾವಾಗಲೂ ಪ್ರಾರ್ಥನೆ ಮಾಡೋದು, ಯಾವಾಗಲೂ ಬೇಸರಗೊಳ್ಳಾದೆ ಪ್ರಾರ್ಥನೆ ಮಾಡೋಣ ದೇವರಿಗೆ ಹೇಳಿರುತ್ತೇನೆ. ಹಾಗೆ ಅವಳು ಸಂತೋಷವಾಗಿ 3 ವರ್ಷ ಅಲ್ಲಿ ಕಾಲ ಕಳೆದಿದ್ದು. ಹಾಗೆ ಇರುವಾಗ ಅವಳಿಗೆ ಒಂದೇ ಒಂದು ಮಗ ಇದೆ. ಆ ಮಗನಿಗೆ ಏನೋ ತಲೆನೋವು, ಏನೋ ಕಷ್ಟ ಬಂದೆ, ಅವನ್ ಸತ್ತೋಯ್ತು. ನಗತೊಂಡಿರ್ದಿದ್ದ ಅಮ್ಮದಿ ಮುಖ ಬೇಗ ಆರಿಕಾಯಲು ಹಂಗೆ ಸಂಭವಿಸುತ್ತೆ. ನಾವಾಯಲು ನೀವಾಯಲು ಅವರದಿ ಮುಖ ಕಪ್ಪಗಾಗಿ ಬಿಟ್ಟು ಸಿಟ್ಟು ಬಂದು ಬಿಟ್ಟು